ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಾಕೇಶ್. ನಾನು ಇವಾಗಿದ್ದೀನಿ ಬೆಂಗಳೂರಿನ ಏರ್ಪೋರ್ಟಲ್ಲಿ. ಇವಾಗ ಹೋಗ್ತಾ ಇರೋದು ಬಂದು ಚೆನ್ನೈನಲ್ಲಿ ಇರ್ತಕ್ಕಂಥ ಒಂದು ಕಾನ್ಫರೆನ್ಸ್ಗೆ. ಕಾನ್ಫರೆನ್ಸ್ ಬಂದು ಯಾವ ವಿಷಯ ಅಂದರೆ ಎಥಿಕಲ್ ಫ್ಯೂಚರ್ ಆಫ್ ಮಸ್ಕ್ಯುಲೋಸ್ಕೆಲೆಟಲ್ ಡಿಸಾರ್ಡರ್ಸ್ ಅಂತ. ಮಸ್ಕ್ಯುಲೋಸ್ಕೆಲೆಟಲ್ ಡಿಸಾರ್ಡರ್ಸ್ ಅಂದರೆ ಏನೇನೆಲ್ಲ ಬರುತ್ತೆ ಅಂದರೆ ಅದರಲ್ಲಿ ಡಿಸ್ಕ್ ಬಲ್ಜ್ ಆಗ್ಬೋದು, ಆಂಕೋಲೋಜಿಂಗ್ ಸ್ಪಾಂಡಿಲೋಸಿಸ್ ಆಗ್ಬೋದು, ಏವಿಯನ್, ರುಮಟಾಯ್ಡ್ ಆರ್ಥರೈಟಿಸು, ಮತ್ತು ನೀ ಆಸ್ಟಿಯೋ ಆರ್ಥರೈಟಿಸು, ದೆನ್ ಫ್ರೋಝನ್ ಶೋಲ್ಡರು, ದೆನ್ ಸೋ ಮೆನಿ ಈ ಥರ ಯಾವುದೇ ಲೈಕ್ ಮಸ್ಕ್ಯುಲರ್ ಡಿಸ್ಟ್ರೋಫಿ, ಈ ಥರ ಏನೇನೆಲ್ಲ ಮಸಲ್ಸ್ ಮತ್ತು ನರ್ವ್ಸ್ಗೆ ಮತ್ತು ಬೋನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಸ್ಕ್ಯುಲೋಸ್ಕೆಲೆಟಲ್ ಡಿಸಾರ್ಡರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಥಿಕಲ್ ಫ್ಯೂಚರ್ ಅಂದರೆ ರಿಯಲ್ ಟೈಮ್ ಫ್ಯೂಚರಲ್ಲಿ ಏನಾಗಿರುತ್ತೆ ಇದು ಅದರ್ ದೆನ್ ಸರ್ಜರಿನ ಬಿಟ್ಬಿಟ್ಟು ಒಂದು ಟ್ರೂತ್ಫುಲ್ಲಾಗಿ ಏನು ಮಾಡೋಕ್ಕಾಗತ್ತೆ, ಈ ಕೇಸಸ್ನ ನಾವು ಹೆಂಗೆ ಹ್ಯಾಂಡಲ್ ಮಾಡ್ಬೋದು ಅಂತಕ್ಕಂಥ ಒಂದು ಎಥಿಕಲ್ ಫ್ಯೂಚರ್ನ ಒಂದು ಅರ್ಥ ಮಾಡ್ಕೊಳಕ್ಕೆ ಹೋಗ್ತಕ್ಕಂಥ ಕಾನ್ಫರೆನ್ಸು. ಈ ಕಾನ್ಫರೆನ್ಸಲ್ಲಿ ಯಾರೆಲ್ಲ ಬರ್ತಾರಂದರೆ ಅಕ್ರಾಸ್ ದ ವರ್ಲ್ಡ್, ಇಂಡಿಯಾದಿಂದ ಬಂದಿರತಕ್ಕಂಥ ಒಂದು 150-200 ಜನ ಡಾಕ್ಟರ್ಸು, ಮತ್ತು ಮಲೇಷಿಯಾ, ದೆನ್ ಜರ್ಮನಿ, ಇಟಲಿ, ಈ ಥರ ಅನೇಕ ಕಡೆಯಿಂದ ಬಂದಿರತಕ್ಕಂಥ ಡಾಕ್ಟರ್ಸ್ ಇರ್ತಾರೆ. ಅದೇನಂತ ನಾನು ನಿಮಗೆ ಲೈವ್ ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿ ವಿಡಿಯೋಸ್ ತೆಗೆದುಬಿಟ್ಟು ಇಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಈ ಒಂದು ಕಾನ್ಫರೆನ್ಸ್ಗೆ ಹೋಗ್ತಕ್ಕಂಥ ಉದ್ದೇಶ ಇಷ್ಟೇ. ಇವಾಗೇ ನಾವು ಕಲಿತು ಮಾಡ್ತಾ ಇದ್ದೀವೋ ಈ ಒಂದು ಪೇನ್ ಕ್ಯೂರ್ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ಸಾವಿರಾರು ಜನಕ್ಕೆ ಡಾಕ್ಟರ್ ಇಲ್ಲಿ ಪೇನ್ ಕ್ಯೂರ್ ಹಾಸ್ಪಿಟಲಲ್ಲಿ ನಾವು ಪೇಯ್ನ ವಾಸಿ ಮಾಡಿದ್ದೀವಿ. ಇದಕ್ಕೆ ಇನ್ನೂ ಅಪ್ಡೇಟ್ ಆಗಿರ್ತಕ್ಕಂಥ ಹೊಸ ಜ್ಞಾನ ಏನಿದೆ, ಹೊಸ ನಾಲೆಡ್ಜು, ಮತ್ತು ಅದರಲ್ಲಿರ್ತಕ್ಕಂಥ ಒಂದು ಇನ್ಸೈಟ್ಸ್ ಏನಿದೆ ಅದನ್ನ ತಿಳ್ಕೊಂಡು ಬರೋದಕ್ಕೆ ಹೋಗ್ತಿರ್ತಕ್ಕಂಥದ್ದು 3 days ಕಾನ್ಫರೆನ್ಸು, ಏಪ್ರಿಲ್ 4th, 5th ಆ್ಯಂಡ್ 6th ಆಫ್ 2025. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೇನೇ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಇದ್ದರೂ ನೀವು ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಈ ವಿಡಿಯೋಸ್ನ ನಾನು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಥರ ಮಾಡಿ ಬಿಡ್ತೀನಿ. ಏನಕ್ಕೆ ಅಂತ ಅಂದರೆ ಲೈಕ್ ಕಂಪ್ಲೀಟ್ ಚೆನ್ನೈನಲ್ಲಿ ಏನು ಕಾನ್ಫರೆನ್ಸಲ್ಲಿ ಏನೇನು ನಡೆಯುತ್ತೆ, ಅದರಲ್ಲಿ ನಮಗೆ ಯಾವ್ಯಾವ ರೀತಿ ನಮಗೆ ಬೆನಿಫಿಟ್ ಆಗುತ್ತೆ, ನಾವು ಪೇಷಂಟ್ಸ್ಗೆ ಹೆಂಗೆ ಬೆನಿಫಿಟ್ ಮಾಡ್ಬೋದು ಅಂತಕ್ಕಂಥ ವಿಚಾರವಾಗಿ ಇದನ್ನೇ ಕಂಡಕ್ಟ್ ಮಾಡ್ತಿರ್ತಕ್ಕಂಥದ್ದು ಬಂದು IAOS ಅಂತ ಒಂದು ಅಕಾಡೆಮಿ ಇದೆ, ಇಂಡಿಯನ್ ಅಸೋಸಿಯೇಷನ್ ಆಫ್ ಆರ್ಥೋಪೆಡಿಕ್ ಸರ್ಜನ್ಸ್ ಅಂತ. ಅಲ್ಲಿ ಮುಖ್ಯವಾಗಿ ಯಾವೆಲ್ಲ ಸರ್ಜನ್ಗಳು ಈ ಒಂದು ಪೇಯ್ನ ವಿತೌಟ್ ಸರ್ಜರಿಯಾಗಿ ವಾಸಿ ಮಾಡೋಕ್ಕಾಗುತ್ತೋ ಅದನ್ನು ಬಿಲೀವ್ ಮಾಡ್ತಕ್ಕಂಥ ಸರ್ಜನ್ಗಳೇ ಅಲ್ಲಿಗೆ ಬರ್ತಾ ಇರ್ತಕ್ಕಂಥವ್ರು, ಅದನ್ನು ಬಿಲೀವ್ ಮಾಡ್ತಕ್ಕಂಥ ಡಾಕ್ಟರ್ಸು. ಸೊ ಆ ಒಂದು ಕಾನ್ಫರೆನ್ಸ್ ಇದು. ಈಗ ಯಾವುದೇ ಒಂದು ಕಾಯಿಲೆ ಆಗ್ಬೋದು, ಸರ್ಜರಿ ಒಂದೇ ಫೈನಲ್ ಆಪ್ಷನ್ ಆಗಲ್ಲ. ಸೊ ನಾವು ಸಡನ್ನಾಗಿ ದುಡುಕ್ಬಿಟ್ಟು ಸರ್ಜರಿ ಮಾಡ್ಕೊತೀವಿ. ಸರ್ಜರಿಗೆ ಅದರದ್ದೇ ಆಗಿರ್ತಕ್ಕಂಥ ಪ್ಲಸ್ಸು ಆ್ಯಂಡ್ ಮೈನಸ್ ಇರ್ತವೆ. ಒಂದು ಬಂದು ಫೈನಾನ್ಷಿಯಲಿ ನಮ್ಮನ್ನೇ ಬರ್ಡನ್ ಮಾಡುತ್ತೆ, ಮತ್ತು ಕಾಂಪ್ಲಿಕೇಶನ್ಸ್ ಕೂಡ ಇರ್ತವೆ ಅದರಲ್ಲಿ ಸರ್ಜರಿನಲ್ಲಿ. ಹಂಗಾಗಿನೇ ನಮಗೆ ಕಾಂಪ್ಲಿಕೇಶನ್ಸ್ನ ಇನ್ವಾಲ್ವ್ ಮಾಡಿಕೊಂಡು ಏನಾದರೂ ತೊಂದರೆ ಆಯಿತು ಅಂತಂದರೆ ಲೈಫ್ ಟೈಮ್ ನಾವು ಅದನ್ನ ಸಫರ್ ಮಾಡ್ತೀವಿ. ಸೊ ಈ ಕಡೆ ಎಲ್ಲ ವಿಡಿಯೋದಾಗ ಹೇಳ್ತಾ ಇರ್ತೀನಿ, ಈ ಕಡೆ ಪಾಕೆಟ್ಗೂ ಕತ್ರಿ, ಈ ಕಡೆ ನಮ್ಮ ಬಾಡಿಗೂ ಕೂಡ ಒಂದು ನೈಫ್ನ ಒಂದು ಮಾರ್ಕು, ಸ್ಕಾರು. ಆ್ಯಂಡ್ ನನಗೆ ಸರ್ಜರಿ ಆಯಿತು ಅನ್ನೋ ಒಂದು ಮನೋಭಾವನ ಲೈಫ್ ಟೈಮ್ ನಮ್ಮನ್ನು ಕಾಡುತ್ತೆ. ಆ ಥರ ಏನೂ ಇಲ್ದಂಗೆ ವಿತೌಟ್ ಸರ್ಜರಿ ನಾವು ಡಿಸ್ಕ್ ಬಲ್ಜ್ನ ನಾವು ಹೆಂಗೆ ವಾಸಿ ಮಾಡ್ಕೋಬೋದು, ಆಂಕೋಲೋಜಿಂಗ್ ಸ್ಪಾಂಡಿಲೋಸಿಸ್ ಇದ್ದರೆ ಜಸ್ಟ್ ಮೆಡಿಸಿನ್ಸಲ್ಲಿ ಮತ್ತು ಇಂಜೆಕ್ಷನ್ಸಲ್ಲಿ, ಸಪ್ಲಿಮೆಂಟ್ಸಲ್ಲಿ ನಾವು ಹೆಂಗೆ ವಾಸಿ ಮಾಡ್ಕೋಬೋದು. ಮಂಡಿ ಬೋನ್ ಮೇಲೆ ಬೋನ್ ಕುತ್ಕೊಳ್ಳೋಷ್ಟು ಆಸ್ಟಿಯೋ ಆರ್ಥರೈಟಿಸ್ ಆಗಿರುತ್ತೆ, ಅದು ರೀಜನ್ರೇಷನ್ ಮಾಡೋಕ್ಕೆ ಸಾಧ್ಯನಾ ಕಾರ್ಟಿಲೇಜ್ನ? ಸೊ ಅದು ಎಷ್ಟು ಕಾರ್ಟಿಲೇಜ್ ರೀಜನ್ರೇಟ್ ಆಗೋಕ್ಕೆ ಸಾಧ್ಯ ಇದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಾಪರ್ ಎನ್ವಿರಾನ್ಮೆಂಟ್ನ ನಾವು ಸಪ್ಲೈ ಮಾಡಬೇಕು ಅಲ್ಲಿಗೆ. ಅಂದರೆ ಮಂಡಿ ಒಳಗಡೆ ಆಗಲಿ, ನಮ್ಮ ಬಾಡಿ ಇರ್ತಕ್ಕಂಥ ಬ್ಲಡ್ಗಾಗಲಿ, ಗಟ್ಟಿಗಾಗಲಿ, ಮತ್ತು ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳಲ್ಲಾಗಲಿ, ಜೀವನ ಶೈಲಿಯಲ್ಲಿ ಅದನ್ನೆಲ್ಲ ಚೇಂಜಸ್ ಮಾಡಿಕೊಂಡು ನಾವು ಹೆಂಗೆ ಅದನ್ನ ರೀಜನ್ರೇಷನ್ ಮಾಡ್ಕೋಬೋದು. ಮತ್ತು ಸಂಧಿವಾತ ಆಗಲಿ, ಸಂಧಿವಾತ ಇಟ್ ಈಸ್ ಟಿಪಿಕಲಿ ಹೆಂಗೆ ಡಯಾಬಿಟೀಸ್ ಬಂದು ಫುಡ್ ರಿಲೇಟೆಡ್ ಕಾಯಿಲೆನೋ ಅದೇ ಥರನೇ ಇದು ಕೂಡ ಒಂದು ಫುಡ್ ರಿಲೇಟೆಡ್ ಕಾಯಿಲೆನೇ. ನಾವು ನಮ್ಮ ಇಮ್ಯುನಿಟಿ ಡಿಸ್ಟರ್ಬ್ ಆಗಿರ್ತಕ್ಕಂಥ ಕಾಯಿಲೆ. ನಾವು ಫುಡ್ಡನ್ನ ಸರಿ ಮಾಡ್ಕೊಂಡು ಹೆಂಗೆ ನಾವು ಡಯಾಬಿಟೀಸ್ನ ನಾವು ರಿವರ್ಸ್ ಮಾಡ್ಕೊಳಕ್ಕಾಗುತ್ತೆ, ಹಂಗೆ ಸಂಧಿವಾತನೂ ಕೂಡ ನಾವು ರಿವರ್ಸ್ ಮಾಡ್ಕೋಬೋದು. ಮತ್ತು ಮಸ್ಕ್ಯುಲರ್ ಡಿಸ್ಟ್ರೋಫಿ, ದಟ್ ಈಸ್ ಆಲ್ಸೋ ಕೈಂಡ್ ಆಫ್ ಆಟೋಇಮ್ಯೂನ್ ಡಿಸಾರ್ಡರ್ ಓನ್ಲಿ. ಮತ್ತು AVN ಕಾಯಿಲೆ, ಈ ಥರ ಎಷ್ಟೊಂದು ಕಾಯಿಲೆಗಳನ್ನು ನಾವು ಆರಾಮಾಗೆ ರಿವರ್ಸ್ ಮಾಡ್ಕೋಬೋದು ಜಸ್ಟ್ ವಿತ್ ಸಪ್ಲಿಮೆಂಟ್ಸ್, ಮೆಡಿಸಿನ್ಸ್ ಆ್ಯಂಡ್ ಇಂಜೆಕ್ಷನ್ಸು. ಸರ್ಜರಿ ಇಸ್ ನಾಟ್ ದ ಓನ್ಲಿ ಫೈನಲ್ ಆಪ್ಷನ್. ಸೊ ನಾವು ದುಡ್ಕೋದು ಬೇಡ, ಒಂದಲ್ಲ 10 ಜನ ಡಾಕ್ಟ್ರುಗಳಿಗೆ ಫಸ್ಟ್ ಒಪಿನಿಯನ್, ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್ ತಗೊಳ್ಳೋಣ. ಅಂದರೆ ಒಂದೇ ಥರ ಡಾಕ್ಟ್ರುಗಳಿಗಿಂತ ಬೇರೆ ಬೇರೆ ಇಥರ್ಟೇರಿಯನ್ ಮೆಡಿಸಿನ್ ಡಾಕ್ಟರ್ಸ್ ಇರ್ತಾರೆ, ಫಂಕ್ಷನ್ ಮೆಡಿಸಿನ್ ಡಾಕ್ಟರ್ಸ್ ಇರ್ತಾರೆ,
ಸೋ ಮೆನಿ ಡಾಕ್ಟರ್ಸ್ ಆರ್ ದೇರ್, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಕ್ಕಂಥವ್ರು. ಆ ಥರ ಡಾಕ್ಟರ್ಸ್ಗಳ ಹತ್ರ ನಾವು ಒಪಿನಿಯನ್ ತೊಗೊಂಡು ದೆನ್ ಮುಂದುವರೆಯೋಣ ಅಂತ ಒಂದು ಜಸ್ಟ್ ಒಂದು ಕಿವಿ ಮಾತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾವು ಇಲ್ಲಿ ಕಾನ್ಫರೆನ್ಸಲ್ಲಿ ಇದೇ ವಿಚಾರವಾಗಿ ಮಾತಾಡ್ತೀನಿ. ಮತ್ತು ಇದನ್ನು ನಮಗೆ ಕನ್ನಡದಲ್ಲಿ ಆಗಲಿ ಇಂಗ್ಲೀಷಲ್ಲಾಗಲಿ ಯಾರ್ಯಾರೆಲ್ಲ ನಮ್ಮ ಲಾಸ್ಟು ಕೋಲ್ಕತ್ತಾದ ಒಂದು ವಿಡಿಯೋ ಹಾಕಿದ್ದೆ, ಅದು ಕಾನ್ಫರೆನ್ಸ್ ಸೆಕೆಂಡ್ ಕಾನ್ಫರೆನ್ಸ್ ಆಗಿತ್ತು. ಇದು 4th ಕಾನ್ಫರೆನ್ಸು IOS ಕಡೆಯಿಂದ. ಸೊ ಅಲ್ಲಿ ಡಾಕ್ಟರ್ಸ್ ಒಂದು 7-8 ಜನ ಡಾಕ್ಟರ್ಸ್ ಹತ್ರ ನಾನು ಮಾತಾಡಿಸಿದ್ದೆ. ಅದನ್ನು ಆ ವಿಡಿಯೋನು ಇದೆ ಯೂಟ್ಯೂಬಲ್ಲಿ, ನೀವು ಚೆಕ್ ಮಾಡಿ. ಆಲ್ಮೋಸ್ಟ್ 1.5 year ಆಯ್ತು ಅದು ಅಪ್ಲೋಡ್ ಮಾಡಿ. ಇವತ್ತು ನಾನು ಇನ್ನೂ ಡಾಕ್ಟರ್ಸ್ಗಳದ್ದು ಇನ್ಸೈಟ್ಗಳು ಕೊಡ್ತೀನಿ. ದೊಡ್ಡ ಲೆಜೆಂಡ್ಸ್ಗಳೆಲ್ಲ ಬಂದಿರ್ತಾರಲ್ಲಿ, ಇದನ್ನು 30 ವರ್ಷ 40 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡಿಕೊಂಡು ಲಕ್ಷಾಂತರ ಪೇಷಂಟ್ಸ್ಗಳಿಗೆ ಒಂದು ವೈದ್ಯನಾರಾಯಣ ಹರಿ ಅಂತ ಹೇಳ್ತಾರೆ, ಆ ಥರ ರಿಯಲಿ ಹೆಲ್ಪ್ ಮಾಡಿ ಜನಗಳಿಗೆ ತುಂಬ ಸಪೋರ್ಟ್ ಮಾಡಿರ್ತಕ್ಕಂಥ ಡಾಕ್ಟರ್ಸ್ಗಳು ಬಂದಿರ್ತಾರೆ. ಆ ಥರ ಜನ ಡಾಕ್ಟರ್ಸ್ಗಳನ್ನ ನಾವು ಮೀಟ್ ಮಾಡ್ತೀನಿ, ಅವ್ರನ್ನ ಇಂಟರ್ವ್ಯೂ ತೊಗೊಳ್ತೀನಿ. ಸೊ ಹಂಗೆ ಟಚಲ್ಲಿರೋಣ ಸ್ನೇಹಿತರೆ. ನಾನು ನೆಕ್ಸ್ಟ್ ವೀಡಿಯೋನ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ಲೈಕ್ ಕೀಪ್ ವಾಚಿಂಗ್. Used to like make this grey. Ma'am, my tag Rakesh. Dr. Rakesh. Delegate? Yeah. Number? Yesterday I was busy. No break on the 4th sessions. ಇವತ್ತು ಕಾನ್ಫರೆನ್ಸ್ನ 2ನೇ ದಿನ. ಇವತ್ತು ಏನೇನಪ್ಪ ತಿಳ್ಕೊತೀವಿ ಅಂತಂದರೆ, ಈ ಎಸ್ಪೆಷಲಿ ಮಂಡಿ ನೋವಿಗೆ ನಾವೇನು ರೀಜನರೇಷನ್ ಮಾಡೋಕ್ಕಾಗುತ್ತಾ ಅಂತಂದರೆ ಮಾಡೋಕ್ಕಾಗುತ್ತೆ. ಬಟ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಪೋರ್ಟಿವ್ ಎನ್ವಿರಾನ್ಮೆಂಟ್ ನಾವು ಕೊಡಲೇಬೇಕು ಬಾಡಿಗೆ. ಲೈಕ್ ಮಂಡಿ ಅನ್ನೋದು ಬಂದು ದಟ್ ಈಸ್ ಎ ಲೋಕಲ್ ಪ್ರಾಬ್ಲಮ್ ಅಂತ ನಾವು ಥಿಂಕ್ ಮಾಡ್ತೀವಿ. ಅಂದರೆ ಮಂಡಿಗೆ ಮಾತ್ರ ಸಂಬಂಧಪಟ್ಟಿದೆ ಅಂತ. ಬಟ್ ದಟ್ ಇಸ್ ನಾಟ್ ಎ ಲೋಕಲ್ ಪ್ರಾಬ್ಲಮ್, ದಟ್ ಈಸ್ ಎ ಸಿಸ್ಟಮಿಕ್ ಪ್ರಾಬ್ಲಮ್. ಅಂದರೆ ಇಡೀ ಬಾಡಿನಲ್ಲಿ ಅದು ಪ್ರಾಬ್ಲಮ್ ಆಗಿದೆ. ಅದು ಅಲ್ಲಿಂದ ಇನ್ಫ್ಲಮೇಷನ್ ಜಾಸ್ತಿ ಇದೆ ಓವರಾಲ್ ಬಾಡಿನಲ್ಲೇ, ಅದು ಮಂಡಿನಲ್ಲಿ ಮ್ಯಾನಿಫೆಸ್ಟ್ ಆಗ್ತಾಯಿದೆ ಅಂತ. ನಾವು ಲೋಕಲ್ ಪ್ರಾಬ್ಲಮ್ ಅಂತ ಅರ್ಥ ಮಾಡ್ಕೊಂಡಿರೋದ್ರಿಂದ ನಾವು ಅದಕ್ಕೆ ಕೊಡ್ತಿರ್ತಕ್ಕಂಥ ಟ್ರೀಟ್ಮೆಂಟ್ ಬಂದು ಲೋಕಲ್ ಟ್ರೀಟ್ಮೆಂಟ್ ಮಾತ್ರ. ಲೋಕಲ್ ಟ್ರೀಟ್ಮೆಂಟ್ ಅಂದರೆ ಸರ್ಜರಿ, ಅದೇ ಥರ ನಾವು ಕೊಡ್ತಾಯಿದ್ದೀವಿ. ಸರ್ಜರಿ ಅಂತ ಹೇಳ್ತೀವಿ, ಮತ್ತು ಬರೀ ಇಂಜೆಕ್ಷನಲ್ಲೇ ಸರಿ ಆಗುತ್ತೆ ಅಂತ ಹೇಳ್ತೀವಿ. ಬರೀ ಇಂಜೆಕ್ಷನಲ್ಲೇ ಸರಿ ಆಗೋದಿಲ್ಲ. ಅದಕ್ಕೇನು ಬೇಕು, ಸಿಸ್ಟಮಿಕ್ ಪ್ರಾಬ್ಲಮ್ನ ಸರಿ ಮಾಡೋದಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಟ್ಯಾಬ್ಲೆಟ್ಸ್ ಬೇಕು, ಕ್ಯಾಪ್ಸೂಲ್ಸ್ ಬೇಕು, ಸಪ್ಲಿಮೆಂಟ್ಸ್ ಬೇಕು, ಮತ್ತು ಡಯಟಲ್ಲಿ ಕರೆಕ್ಷನ್ ಮಾಡ್ಕೋಬೇಕು, ಇನ್ಫ್ಲಮೇಟರಿ ಫುಡ್ ನಾವು ತೊಗೊಂಡು ಬಿಡಬೇಕು. ಈ ಥರ ಎಲ್ಲ ನಾವು ಮಾಡಬೇಕಾಗುತ್ತೆ. ಸೊ ಹಂಗಾಗಿ ಇದನ್ನು ಈ ಥರ ನಾವು ಕಾಂಪ್ರಿಹೆನ್ಸಿವ್ ಆಗಿ, ಅಂದರೆ ಹ್ಯಾಸ್ ಎ ಹೋಲ್ ಬಾಡಿಗೆ ನಾವು ಟ್ರೀಟ್ಮೆಂಟ್ ಮಾಡುವಾಗ ಮಂಡಿ ನೋವು ಖಂಡಿತವಾಗ್ಲೂ ವಾಸಿ ಆಗುತ್ತೆ, ಮಂಡಿ ರೀಜನ್ರೇಟ್ ಆಗುತ್ತೆ. ಅದಕ್ಕೆ 95% ಆಫ್ ದ ಪೇಷಂಟ್ಸು ದೇ ವಿಲ್ ಗೆಟ್ ವೆರಿ ಗುಡ್ ಬೆನಿಫಿಟ್ಸ್ ವಿತ್ ದೀಸ್ ಟ್ರೀಟ್ಮೆಂಟ್ಸ್ ಅಂತ ಹೇಳ್ಬೋದು. ನೀಡ್ ನಾಟ್ ಗೋ ಫಾರ್ ಸರ್ಜರೀಸ್ ಅಂತ. 3 months I will fix a problem. And today, because it is his wife, Jignesh Patel's wife, same thing. Now, if an orthopedic surgeon cannot cure his own family members, that means his subject is incomplete. Sooner or later you will yourself suffer with the disease. You should know from the molecular level what is wrong. That is what this fellow has come to my clinic, and he knows how many old patients come to see me in my follow-up. I am not a government doctor that you are supposed to come to see me. You are only coming to see me only because you have realized that this treatment is beneficial. That's what a dangerous disease knowledge is.
So if I am telling you something, there is an ego problem that I am telling you. Correct. If you are reading it from the book and you are putting it down on your notebook and you are trying to implement those things in the prescription, that means your prescription is far superior than others. Now, in my prescription, if you see, there are only 4 medicines. Rest of them are supplements. So the patient says there are so many medicine. Everything is not medicine. There are supplements, there are vitamins, Probiotics. probiotics, and one is to reduce your acidity, Yeah. right? That can be Acilog, that can be anything, whatever suits you. But who has told the patient that it is a medicine? That another doctor. idiot in the neighborhood doctor who says that this is medicine. Would ask him, that idiot, folic acid is a medicine, vitamin C is a medicine, vitamin D is a medicine. Evian. Huh? Evian is a medicine. Evian is a medicine. Now, if my colleague is ignorant, that means he is spreading ignorance. I am trying to spread the knowledge which is opposite ignorance. That you try to strengthen your stand that this is not a medicine, this is a vitamin that you need in order to prevent breakdown in your body, depletion in your body, erosion in your body, fractures in your body. We are every day getting For fractures. fractures, after how many days you start osteoporotic fractures? Osteoporotic fracture, I will show you 2 x-rays of the same patient. Studying after how many days of the fracture? 30 days. After 30 days you can show. So that the other side should not get that osteoporotic fracture as the left hip. And the right is in waiting. So if you are a carpenter, you are waiting. Let the right hip. But she may be your mother. Yeah. She may be your sister. She may be your wife. Whosoever. Is there any change you are doing for gout, for treating hyperuricemia? No, gout is a problem of sugar metabolism. And liver is defective in patients who are inheriting liver disorders. Diabetic patient inherit liver disorders. Liver produces dozens of enzymes and some enzymes are not produced. So the liver is unable to cope with the sugar overload. Sugar metabolism. So when you correct this problem, then liver is efficiently working and the sugar falls. Somebody is eating more than him, but he is getting diabetes and that fellow is enjoying life. So he is disturbed that अरे यार मैं इतना कम खाता हूँ यार फिर भी मुझको शुगर है और इस सब ये पट्टा इतना खा गया Enzyme content is है ना, because his inheritance is different from this his inheritance. A tobacco can cause more damage to an arthritic patient who has arthritis in his and heart attack and asthma in his family than him, or not. because he is not inheriting those genes. If I inherit these genes, that is genetic. I told you arthritis is a combination of genetic and epigenetic. Now I have genetic arthritis. Now I adopt so many habits in this world. ಇವತ್ತು ಕಾನ್ಫರೆನ್ಸ್ನ 3ನೇ ದಿನ. ಇಲ್ಲಿ ನಾನು ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಏನೇನೆಲ್ಲ ನಾಲೆಡ್ಜ್ ರಿಫ್ರೆಶ್ ಆಯಿತು ಈ ನಾನ್ ಸರ್ಜಿಕಲ್ ಪೇನ್ ಟ್ರೀಟ್ಮೆಂಟ್ ಬಗ್ಗೆ ಅಂತ ಹೇಳೋದಾದರೆ ತುಂಬಾ ಇದೆ. ನಾವು ಹೆಂಗೆ ಇಷ್ಟು ಈಸಿಯಾಗಿ ಲೈಕ್ ಚಿಕ್ಕ ಚಿಕ್ಕ ಸಿಂಪಲಾಗಿರ್ತಕ್ಕಂಥ ಕಾನ್ಸೆಪ್ಟ್ಗಳಿಗೆಲ್ಲ ಸರ್ಜರಿ ಅಂತ ಹೋಗ್ತಾ ಇದ್ವಿ. ಸಿಂಪಲ್ ಆಗಿರೋ ಕಾನ್ಸೆಪ್ಟ್ಗಳಿಗೆಲ್ಲ ಸರ್ಜರಿ, ಕಂಡೀಷನ್ಸ್ಗೆಲ್ಲ ಸರ್ಜರಿ ಅಂತ ಹೋಗ್ತಾ ಇದ್ವಿ. ಇಲ್ಲಿ 100 ಜನ 1000 ಜನ ಸರ್ಜನ್ಸ್ಗಳು ಲೈಕ್ ದೇ ಕಾಲ್ ಇಟ್ ಆ್ಯಸ್ ಎಥಿಕಲ್ ಪ್ರಾಕ್ಟೀಸ್ ಅಂತ. ಅಂದರೆ ಎಥಿಕಲ್ ಪ್ರಾಕ್ಟೀಸ್ ಅಂದರೆ ಸುಮ್ಮನೆ ಎಲ್ಲದಕ್ಕೂ ಸರ್ಜರಿ ಅಂತ ಹೇಳ್ದೆ ಎಲ್ಲ ಕಂಡೀಷನ್ಸ್ಗೂ ಅವ್ರು ಪ್ರಾಪರಾಗೆ ನಾನ್ ಸರ್ಜಿಕಲಿ ಏನೇನೆಲ್ಲ ಟ್ರೈ ಮಾಡ್ಬೋದು ಅಂತ ಅವರು ನಮಗೆ ಇದು ಮಾಡ್ತಾಯಿದ್ದಾರೆ, ಲೈಕ್ ಟ್ರೈನಿಂಗ್ ಕೊಡ್ತಾಯಿದ್ದಾರೆ.
ನಾವು ಹಿಂಗೆ ನಮ್ಮೊಳಗಿರ್ತಕ್ಕಂಥ ಕಾನ್ಸೆಪ್ಟ್ ಆಫ್ ಸರ್ಜರಿ ದ ಓನ್ಲಿ ಆಪ್ಷನ್ ಅನ್ನೋದನ್ನು ನಾವು ಬಿಟ್ಟು ನಮ್ಗೆ ಗೊತ್ತಿರೋದು ಇಷ್ಟು, ಒಂದು ಫಸ್ಟ್ ಪೇಯ್ನ್ ಕಿಲ್ಲರ್ಸು, ಆಮೇಲೆ ಸ್ಟಿರಾಯ್ಡ್ಸು ಅಥವಾ ಎಪಿಡ್ಯೂರಲ್ ಇಂಜೆಕ್ಷನ್ಸು ಮತ್ತು ಫಿಸಿಯೋಥೆರಪಿ, ಅದಕ್ಕೇನು ಕಡಿಮೆ ಆಗಿರೋದು ಫೈನಲಿ ಸರ್ಜರಿ ಅಂತ. ಬಟ್ ಇದರಲ್ಲಿ ನಾವು ಲೈಕ್ ರೂಟ್ ಕಾಸ್ ಆಫ್ ದ ಕಾಯಿಲೆನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ.